ಅದೇ ನಮಗೆ ಮಕ್ಕಳ ನೋವು ಅರ್ಥ ಆಗ್ತದೆ. ನಾವು ಉದ್ಯೋಗಗಳನ್ನು ಭರ್ತಿ ಮಾಡಬೇಕು ಆದಷ್ಟು KPSCಗೆ ಬೇರೆ ಬೇರೆ ಟೀಚರ್ಸು ಬೇರೆ ಎಲ್ಲ ಫಿಲಪ್ ಮಾಡ್ತಾ ಇದ್ದೀವಿ. ಕೆಲವು ರಿಸರ್ವೇಷನ್ ಪಾಲಿಸಿಗಳು ಕೆಲವು ಯೋಜನೆಗಳು ಬರ್ತಾ ಇದೆ. ಸೊ ಹಿಂದೆ BJP ಗೌರ್ಮೆಂಟಲ್ಲಿ ಪಾಪ ಅವರೇನು ಮಾಡೋಕ್ಕಾಗಲಿಲ್ಲ, ಬಟ್ ಭಾಳ ಸ್ಕ್ಯಾಂಡಲ್ಗಳಾಗುತ್ತೆ. ನಾವು ಸ್ಕ್ಯಾಂಡಲೆಸ್ ಮಾಡಬೇಕು ಅಂತ ಟ್ರಾನ್ಸ್ಪರೆಂಟ್ ಮಾಡಬೇಕು ನಾವೆಲ್ಲ ಮಾಡ್ತಾಯಿದ್ದೀವಿ. ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಯುವಕರಿಗೆ ನಾವು ಅದಕ್ಕೋಸ್ಕರವೇ ನಿಮಗೆ ಅವ್ರಿಗೆ ಸ್ಕೂಲ್ ಬರಬೇಕು ಅಂತೇಳಿ ಯೂನಿಟಿಯಿಂದ ಪ್ರಾರಂಭ ಮಾಡಿದ್ವಿ. ಅವೆಲ್ಲ ಒಂದು 2 ಇಯರ್ಸ್ ಅವರಿಗೆ ಸಹಾಯ ಮಾಡಬೇಕು, ಆಮೇಲೆ ಏನು ಬೇಕೋ ವ್ಯವಸ್ಥೆ ಮಾಡಬೇಕು. ಸೊ ಅದರಿಂದ ತಾವು ಧೈರ್ಯವಾಗಿರಿ. ಈ ಸರ್ಕಾರ ನಿಮಗೋಸ್ಕರ ವಿ ಆರ್ ದೇರ್ ಟು ಸಾಲ್ವ್ ಇರ್ತಾರೆ. ಸದ್ಯದಲ್ಲೇ ನಾವು ಕ್ಯಾಬಿನೆಟಲ್ಲೂ ನಾವು ಇದು ಕೆಲಸ ಮಾಡಿ ಜಲ್ದಿ ನಿಮ್ಗೆಲ್ಲ ಒಂದು ದೊಡ್ಡ ಮೆಸೇಜನ್ನು ಸರ್, ಮೆಟ್ರೋ ವಿಸ್ತರಣೆ ಬಗ್ಗೆ ಡೆಡ್ಲೈನ್ ಕೊಟ್ಟಿದ್ದೀರಾ ಸರ್? 2027ಕ್ಕೆ 175 ಕಿಲೋಮೀಟರ್ ವಿಸ್ತರಣೆ ಮಾಡೋಕ್ಕೆ ಡೆಡ್ಲೈನ್ ಕೊಟ್ಟಿದ್ದೀರಾ ಸರ್? BM ಮೆಟ್ರೋ ವಿಸ್ತರಣೆ ಸರ್ ಎಲ್ಲ ಸರ್ವೆ ಮಾಡಿಸ್ತಾ ಇದ್ದೀವಿ, ಎಲ್ಲ ಮಾಡ್ತೀವಿ. ವಾಟ್ ಎವರ್ ವಿ ಹ್ಯಾವ್ ಕಮಿಟೆಡ್ ಮೆಟ್ರೋ ಕಮಿಟ್ ಮಾಡಿದ್ದೀವಿ, ಅದನ್ನು ನಾವು ಮಾಡ್ತೀವಿ. ಅವ್ರಿಗೆಲ್ಲ ಹೇಳಿದ್ದೀವಿ, ತೊಗೊಂಡು ಮಾಡ್ತೀವಿ. ಮಧ್ಯದಲ್ಲಿ ಸದ್ಯದಲ್ಲೇ ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಭೇಟಿ ಮಾಡ್ತೀವಿ. ಡಬಲ್ ಡೆಕ್ಕರ್ ವಿಚಾರದಲ್ಲಿ ಒಂದು ಸ್ಮಾಲ್ ಸ್ವಲ್ಪ ಕ್ಲಾರಿಫಿಕೇಷನ್ ಕೇಳ್ತಾ ಇದ್ದಾರೆ, ಒಂದು ರಿಪೋರ್ಟ್ ಕೊಡ್ತಾರೆ. ವಿ ಆರ್ ಕಮಿಟೆಡ್ ಮೆಟ್ರೋ ಎಕ್ಸ್ಪ್ಯಾಂಡ್ ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಮಾಡಬೇಕು. ಇದು ನಮ್ಮ ಸರ್ಕಾರದ ಸರ್. ಚುನಾವಣೆ ಭರವಸೆ ಕೊಟ್ಟಿದ್ದೆ ಸರ್, ನೇಮಕಾತಿಗಳನ್ನು ಮಾಡೇ ಮಾಡ್ತೇವೆ ಅಂತ 3 ವರ್ಷ ಕಳೀತದೆ. ವಿ ವಿಲ್ ಡೂ ಇಟ್, ವಿ ಆರ್ ಡೂಯಿಂಗ್ ಇಟ್, ವಿ ಆರ್ ಕಮಿಟೆಡ್. ಗ್ಯಾರಂಟಿ ಸದಸ್ಯರು ಪತ್ರ ಬರೆದಿದ್ದಾರೆ ಸರ್.